ಎಲ್ಲ ಪೋಷಕರು ನಮಸ್ಕಾರ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದ್ರೆ, ಸೊ ಒಂದಿಷ್ಟು ನಮ್ಮ ಏನಿದ್ದೀರಾ, ನಮ್ಮ ನವೋದಯ ಇರ್ಬೋದು, ಸೈನಿಕ್, ಮತ್ತೆ ಅಳಿಕೆ, ಆದರ್ಶ, ಮತ್ತೆ ಮೊರಾರ್ಜಿ ದೇಸಾಯಿ, ಎಸ್ಪೆಷಲಿ ಈಗ ಹತ್ತಿರದಲ್ಲಿರ್ತಕ್ಕಂಥ ಸೈನಿಕ್. ಸೊ ಈ ಪೋಷಕರಿಗೆ ನಾನು ಇವತ್ತು ಈ ವಿಚಾರನ ಒಂದು ವಿಚಾರನ ತಿಳ್ಸಕ್ ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ಜನವರಿ 18ಕ್ಕೆ ಎಕ್ಸಾಮ್ಸ್ ಇದೆ. ಇನ್ನು ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿಲ್ಲ. ಮೇ ಬಿ ಇನ್ನೊಂದು 3-4 ಡೇಸ್ ಅಲ್ಲಿ ಸೊ ಬರುತ್ತೆ. ಸದ್ಯದಲ್ಲೇ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಒಂದಿಷ್ಟು ಸಮಯನ ಇನ್ಕ್ರೀಸ್ ಮಾಡ್ತಿದ್ವಿ. ಈಗಾಗಲೇ ಬೆಳಗಿನ ಜಾವ 5 ಗಂಟೆಯಿಂದ 7 ಗಂಟೆ ಸಮಯನ ತರಗತಿನ ಆಲ್ರೆಡಿ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಇನ್ನೇನು ಅಂತ ಅಂದ್ರೆ, ಸಂಜೆ 5 ಗಂಟೆಯಿಂದ 6ವರೆಗೂ ಕ್ಲಾಸ್ ನಡೀತಿದೆ. 6ವರೆಗೂ ಕ್ಲಾಸ್ ನಡೀತಿದೆ. ಅದರಲ್ಲಿ ಇನ್ನೂ ಒಂದಿಷ್ಟು ಎಕ್ಸ್ಟೆಂಡ್ ಮಾಡ್ತಿದ್ದೀವಿ. ಸರ್ ಎಷ್ಟು ಗಂಟೆವರೆಗೂ? ಈಗ ಮಾರ್ನಿಂಗ್ ಒಂದು ಸ್ವಲ್ಪ ಮಕ್ಕಳುಗಳು ತುಂಬ ಕಡಿಮೆ ಬರ್ತಿದ್ದಾರೆ. ಆಕ್ಚುಲಿ ಏನೇನೋ ಒಂದಿಷ್ಟು ಇದೆ, ತೊಂದರೆ ಇಲ್ಲ. ಆದರೆ 6:30ಇಂದ ನೆಕ್ಸ್ಟ್ 8 ಗಂಟೆವರೆಗೂ. ಸೊ 8 ಗಂಟೆವರೆಗೂ ಯಾರು ಸೈನಿಕಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೀರಾ ಅವರು ಸೊ 8 ಗಂಟೆವರೆಗೂ. ಇಲ್ಲ ಸರ್ ನಾವು ಇನ್ನೂ ಒಂದಿಷ್ಟು ಪ್ರಾಮುಖ್ಯತೆ ನಮಗೆ ಬೇಕಾಗಿದೆ ಸರ್, 9 ಗಂಟೆವರೆಗೂ ಇರಿಸ್ತೀವಿ ನಾವು ಮಕ್ಕಳನ್ನ ಅಂತಂದರೆ, ಸಂಜೆ 5 ಗಂಟೆಯಿಂದ 9 ಗಂಟೆವರೆಗೂ ಕೂಡ ನಾವು ತರಗತಿನ ಎಂಗೇಜ್ ಮಾಡ್ತೀವಿ. ಆದರೆ ಕ್ಲಿಯರಾಗಿ ಸೊ ಅರ್ಥ ಮಾಡ್ಕೊಳ್ಳಿ. ಒಂದು ಕೆಲವರು ಇಲ್ಲಿ ನಾಲೆಡ್ಜ್ ಪರ್ಪಸ್ ಕೂಡ ಕಳಿಸ್ತಿದ್ದೀರಾ. ಸೈನಿಕ್ ಅಂತ ಬಂದಾಗ ಜನರಲ್ ನಾಲೆಡ್ಜ್ ಇರ್ಬೋದು ಅಥವಾ ಮ್ಯಾಥ್ಸ್ ಇರ್ಬೋದು, ಈ ಕಾರಣದಿಂದ ಕಳಿಸ್ತಿದ್ದೀರಾ. ಸೊ ಯಾರಿಗೂ ನಾವು ಕಂಪಲ್ಸರಿ ಮಾಡೋದಿಲ್ಲ. ಸೊ ಕಂಪಲ್ಸರಿ ಮಾಡಿ ಮಕ್ಕಳಿಗೆ ತೊಂದರೆ ಕೊಡೋದು ಬೇಡ. ಎಷ್ಟೋ ಜನ ಥಿಂಕ್ ಮಾಡ್ತೀರಾ ಸರ್ ಅಕಾಡೆಮಿಕ್ ಪ್ರಾಬ್ಲಮ್ ಆಗ್ತದೆ, ಏನು 5th ಓದ್ತಿದ್ದಾರೆ ಸೊ ಅಕಾಡೆಮಿಕ್ ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಇನ್ನು 3rd 4th ಮಕ್ಕಳು ತೊಂದರೆ ಇಲ್ಲ. 5 ಗಂಟೆಯಿಂದ 6 ಏನಿರ್ತಾರೆ ಅವ್ರ ಪಡೆಗೆ ಅವ್ರು ಹೋಗ್ತಾರೆ, ಅಭ್ಯಂತರ ಇಲ್ಲ. ಆನಂತರ ಇವ್ರು ಮುಗಿದ್ಮೇಲೆ ನಾವು ಎಕ್ಸ್ಟ್ರಾ ಅವ್ರನ್ನೆಲ್ಲ ನೋಡ್ಕೊಳ್ತೀವಿ. ಈಗ ಪ್ರೆಸೆಂಟ್ ನಾನು ಮಾತಾಡ್ತಿರ್ತಕ್ಕಂಥದ್ದು ಏನಂತ ಅಂದರೆ, ಮೈನು ಸೈನಿಕ್ ವಿದ್ಯಾರ್ಥಿಗಳು, ಸೈನಿಕಿಗೆ ಯಾರು ಪ್ರೋತ್ಸಾಹ ಕೊಡ್ತಿದ್ದಾರೆ ಅವರು ಸಂಜೆ ತರಗತಿನ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ ಅಂತ ಅಂದರೆ 5 ಗಂಟೆಗೆ ಮಾಮೂಲಿ ಸಂಜೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, 6:20ಕ್ಕೆ. ಸೊ ಇಲ್ಲ ಸರ್ ನಾವು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ, ತೊಂದರೆ ಇಲ್ಲ ಅಂತ ಅಂದರೆ ಸೊ 6:20 ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನೆಕ್ಸ್ಟ್ ಸೆಕೆಂಡ್ ಸೆಷನ್. ಸೊ ನೆಕ್ಸ್ಟ್ 6:20 ಅಂದರೆ 6:30ಇಂದ ಸೊ ನೆಕ್ಸ್ಟ್ 8 ಗಂಟೆವರೆಗೂ ಸರ್ ನಾವು ಇರಿಸ್ತೀವಿ ಸರ್, ಹೋಮ್ವರ್ಕ್ ಇದೆಲ್ಲ ನಾವು ಮಾಡಿಸ್ಕೊಳ್ತೀವಿ, ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ ಅಂತಂದರೆ ನೆಕ್ಸ್ಟ್ ನಿಮಗೆ ಚಾನ್ಸ್ ಇರ್ತಕ್ಕಂಥದ್ದು 8 ಗಂಟೆಗೆ ಕರ್ಕೊಂಡು ಹೋಗ್ಬೋದು. ಮಧ್ಯೆ ಸರ್ 7:30 ಕರ್ಕೊಂಡು ಹೋಗ್ತೀವಿ, 7 ಗಂಟೆಗೆ ಕರ್ಕೊಂಡು ಹೋಗ್ತೀವಿ. ಸೊ ಈ ಥರ ಆಪ್ಷನ್ ಇಲ್ಲ. ಏಕೆಂದರೆ ಮತ್ತೆ ಬೇರೆ ಮಕ್ಕಳಿಗೆ ಡಿಸ್ಟರ್ಬ್ ಆಗ್ತದೆ. ಸೊ ಅದೊಂದು ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ, ಇಷ್ಟು ಹೇಳ್ಕೊಡ್ಬೇಕು, ಇಷ್ಟನ್ನು ಕಲಿಸ್ಬೇಕು ಅಂತಂದ್ಬಿಟ್ಟು ಆ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದು 5 ಗಂಟೆಯಿಂದ 6:30 ಸೆಷನ್ನು. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ 6:30ಇಂದ 8 ಗಂಟೆ ಸೆಷನ್ನು. ಸೊ 8 ಗಂಟೆಗೆ ಮಕ್ಕಳನ್ನ ಬ್ರೇಕ್ ಕೊಡ್ತೀವಿ, ಆಗ ಕರ್ಕೊಂಡು ಹೋಗ್ಬೋದು. ಇಲ್ಲ ಸರ್ ನಾವು ಇನ್ನೂ ಹೋಮ್ವರ್ಕು ಅಕಾಡೆಮಿಕ್ ಅದೆಲ್ಲ ಇರಲಿ, ಜಸ್ಟ್ 10 to 12 ಡೇಸ್ ಮಾತ್ರ ಇದೆ, ಸೊ 9 ಗಂಟೆವರೆಗೂ ಸ್ಟೂಡೆಂಟ್ಸ್ನ ಸೊ ಇರಿಸ್ಕೊಡಿ ಅಂತ ಅಂದರೆ ಖಂಡಿತವಾಗ್ಲೂ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಸೊ ಮಕ್ಕಳುಗಳನ್ನ ಇರಿಸಿ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆದರೆ ಇದು ಕಂಪಲ್ಸರಿ ಅಲ್ಲ. ಯಾಕೆ ಕಂಪಲ್ಸರಿ ಅಲ್ಲ ಅಂತ ಹೇಳ್ತೀನಿ ಅಂದರೆ, ಕೆಲವರು ಪೋಷಕರು ಸೊ ಜನರಲ್ ನಾಲೆಜ್ ಪರ್ಪಸ್ಸು ಕಳಿಸ್ಕೊಟ್ಟಿದ್ದೀರಾ, ಅವರಿಗೆ ನಾನು ಕಂಪಲ್ಸರಿ ಮಾಡಿದರೆ ತಪ್ಪಾಗ್ತದೆ ಆಯಿತಾ. ನಿಮಗೆ ಬಿಟ್ಟಂಥ ವಿಚಾರ. ಸೊ 5 ಗಂಟೆಯಿಂದ 6:30 ಅಥವಾ 6:30ಇಂದ 8 ಗಂಟೆ ಅಥವಾ ನೇರವಾಗಿ 9 ಗಂಟೆವರೆಗೂ. ಸೊ ಸಂಜೆ ಇನ್ನು ಬೆಳಿಗ್ಗೆದು ನಾರ್ಮಲ್ 5ರಿಂದ 7 ಗಂಟೆ ಇರುತ್ತೆ. ಈ ಮಾಹಿತಿನ ಸೊ ನಿಮಗೆ ತಿಳಿಸ್ಬೇಕಿದೆ. ನೋಡೋದಂತೆ ಎಲ್ಲ ಪೋರ್ಷನ್ ಕೂಡ ಮುಗಿದಿದೆ ನಮ್ಮ ಸೈನಿಕ್ದು. ಸೊ ಈಗ ಪ್ರಾಕ್ಟೀಸ್ ರಿವಿಷನ್ ಇದನ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಿಮ್ಮ ಸಹಕಾರ ಹೀಗೆ ಇರಲಿ. ಮತ್ತು ಕೊನೆಗೆ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ಸೊ ದಯವಿಟ್ಟು 3rd 4th ಆಲ್ರೆಡಿ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಆ ಥರ ಮಕ್ಕಳುಗಳು ಏನಾದ್ರು ಇದ್ರು ಅಂತ ಅಂದರೆ ಸೊ ದಯವಿಟ್ಟು ಈಗಲೇ ಕಳಿಸ್ಕೊಡಿ. ಈಗಲೇ ಆಲ್ರೆಡಿ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ, ಈಗಲೇ ಕಳಿಸ್ತಿ ಕೊಡಿ. ಸೊ ಆಗ ನಮಗೆ ಇನ್ನೂ ರಿಸಲ್ಟ್ ತೆಗೆಸೋರಿಗೆ ತುಂಬ ಹೆಲ್ಪ್ ಆಗ್ತದೆ. ಕೊನೆಗೆ ಎಂಡಿಂಗಲ್ಲಿ ಜೂನು ಜುಲೈ ಇಲ್ಲಿವರೆಗೂ ಕಾಯೋದಕ್ಕೆ ಹೋಗ್ಬೇಡಿ. ಇವತ್ತಿಂದನೇ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಇವತ್ತಿಂದನೇ ಅಂತ ಅಂದರೆ ಇವತ್ತು ಡೇಟು 6ನೇ ತಾರೀಕು ಮಂಗಳವಾರ. ಇವತ್ತಿಂದನೇ ಕ್ಲಾಸು ನೀವು ಎಕ್ಸ್ಟ್ರಾ ತಗೋಬಹುದು. ಆಗ್ಬೋದಾ?